ಕೃಷಿ ಎಂಬುದು ಕೇವಲ ಯುವಕರಿಗೆ ಮಾತ್ರವಲ್ಲ, ಮನಸ್ಸಿದ್ದರೆ ನಿವೃತ್ತಿಯ ನಂತರವೂ ಹೊಸ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ವಿಜಯಪುರದ ರಮೇಶ ಸುರಪುರ ಉದಾಹರಣೆಯಾಗಿದ್ದಾರೆ. ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ನಂತರ ಮಣ್ಣಿನ ನಂಟನ್ನು ಬೆಳೆಸಿಕೊಂಡ ಇವರು ಇಂದು ಒಬ್ಬ ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ವಿಜಯಪುರ ನಗರದ ಗ್ಯಾಂಗ್ ಬಾವಡಿ ನಿವಾಸಿ ರಮೇಶ ಸುರಪುರ ಅವರು ದೈಹಿಕ ಶಿಕ್ಷಕರಾಗಿ ಸಾವಿರಾರು ಮಕ್ಕಳ ಭವಿಷ್ಯ ರೂಪಿಸಿದವರು. 2022ರಲ್ಲಿ ನಿವೃತ್ತಿ ನಂತರ ಕೆಸರಟ್ಟಿ ತಾಂಡಾ ನಂಬರ್ 2ರ ಸಮೀಪ 3 ಎಕರೆ ಕೃಷಿ ಭೂಮಿಯನ್ನು ಖರೀದಿಸಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಆರಂಭದಲ್ಲಿ ಕೃಷಿ ಅನುಭವ ಇಲ್ಲದಿದ್ದರೂ ಧೈರ್ಯ ಮತ್ತು ಆಸಕ್ತಿಯಿಂದ ಇವರು ಇಂದು ಯಶಸ್ವಿ ರೈತರಾಗಿದ್ದಾರೆ. ಮಾವು ಬೆಳೆ, ಜೇನು, ಮೇಕೆ ಸಾಕಾಣಿಕೆ ಸೇರಿದಂತೆ ವೈವಿಧ್ಯಮಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ರಾಸಾಯನಿಕ ಮುಕ್ತ ಸಾವಯವ ಕೃಷಿಗೆ ಆದ್ಯತೆ ನೀಡಿ ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ಇದರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಸೋಲಾರ್ ಅಳವಡಿಸಿದ್ದು ವಿದ್ಯುತ್ ಸಹ ಉಳಿಕೆ ಮಾಡುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ರೈತ ರಮೇಶ ಸುರಪುರ ನಿವೃತ್ತಿಯ ನಂತರ ನಾನು ಏನು ಮಾಡಬೇಕೆಂದು ಗೊಂದಲದಲ್ಲಿದ್ದಾಗ ತೋಟಗಾರಿಕೆ ಇಲಾಖೆಯ ಸಹಾಯ ಪಡೆದು ಅವರ ಮಾರ್ಗದರ್ಶನದಲ್ಲಿ 3 ಎಕರೆಯಲ್ಲಿ ಕೃಷಿ ಆರಂಭಿಸಿದೆ. ಆಸಕ್ತಿ ಇದ್ದರೆ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದ ಸಾಧನೆ ಮಾಡಬಹುದು ಎಂದು ಹೇಳುತ್ತಾರೆ. ತೋಟಗಾರಿಕೆ ಇಲಾಖೆಗೆ ಹೋದಾಗ ಅಲ್ಲಿ ಸನ್ಮಾನ್ಯ ಶ್ರೀ ಗುರು ಬಗ್ಲಿ ಅಂತ ಹೇಳಿ ನಮ್ಗೆ ಅಧಿಕಾರಿಗಳು ಭೇಟಿ ಆದ್ರು. ಅವರಿಗೆ ಈ ತರ ಮಾಡಿದ್ದೇವೆ ಅಂತಂದಾಗ ಅವರು ಖುಷಿ ಪಟ್ಟು ಕೂಡ್ರಿ ಅಂತ ಹೇಳಿ ಕೂಡಿಸಿ ಎಲ್ಲ ಮಾಹಿತಿಯನ್ನ ಹೇಳಿ ಇಲಾಖೆಯಿಂದ ಸಿಗ್ತಕ್ಕಂತ ಗೊಬ್ಬರಗಳನ್ನ ಕೊಟ್ಟು ಅದನ್ನ ನಿಮ್ಮ ಹೆಂಡಿ ಗೊಬ್ಬರದಲ್ಲಿ ಹಾಕಿ 8 ದಿನ ನೀರು ಹೊಡ್ರಿ, ನಂತರ ತಟ್ಟು ಹೊಸರಿ, ಅವ್ರು ಯಾವ ರೀತಿ ಒಂದು ಮಾರ್ಗದರ್ಶನ ಮಾಡಿದ್ರು ಆ ರೀತಿ ಮಾಡಿ ಎರೆಹುಳ ಗೊಬ್ಬರ ತಯಾರು ಮಾಡಿ ಅದನ್ನ ಹಾಕಿದ್ದೇವೆ. ರಮೇಶ ಸುರಪುರ ಪತ್ನಿ ಮಂಜುಳಾ ಸುರಪುರ ಪ್ರತಿಯೊಂದು ಇಲಾಖೆಯಲ್ಲಿ ರೈತರಿಗೆ ಹಲವು ಸೌಲಭ್ಯಗಳಿವೆ. ರೈತರು ಇವುಗಳನ್ನು ಸದುಪಯೋಗ ಪಡಿಸಿಕೊಂಡು ಜೀವನವನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದೆ ಎಂದು ಮಾಹಿತಿ ನೀಡುತ್ತಾರೆ. ಇದು ಮಾವಿನ ತೋಟ ಮಾಡಿದ್ವಿ, 3 ಎಕರೆ ತಗೊಂಡಿದೀವಿ. ಅದರಲ್ಲಿ 2 ಎಕರೆ 2.5 ಸಾವಿರ ಮಾವಿನ ಕೇಸರನ್ನ ತಡೆಯನ್ನ ನಾವು ಹಾಕಿದೀವಿ. ಇದ್ರಲ್ಲಿ ನಂದು ಒಂದೇ ಇಲ್ಲ, ಯಾವಾಗ್ಲೂ ಒಂದು ಚಪ್ಪಾಳೆ ತಟ್ಬೇಕಂದ್ರೆ 2 ಕೈ ಹೇಗ್ ಜೋಡಿಸಿದ್ರೆ ಆವಾಜ್ ಬರುತ್ತೆ. ಅದೇ ತರ ನಾವಿಬ್ರು ಜೊತೆಗೇನೆ ಸತಿಪತಿ ಇಬ್ರು ಒಟ್ಟಿಗೆ ಸೇರಿ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ ತೋಟಗಾರಿಕೆ ಇಲಾಖೆಯಿಂದನೂ ಸಹ ನಮ್ಗೆ ಸುಮಾರಾಗಿ ಅದು ನಮ್ಗೆ ಉಪಯೋಗ ಆಗಿದೆ. ಅವರೆಲ್ಲ ನಮ್ಗೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ರೈತ ಕುಬೇರ ಸುರಪುರ ಕೇಂದ್ರ ಸರ್ಕಾರದ ಎನ್ಎಲ್ಎಂ ಯೋಜನೆಯಡಿ ಕುರಿ ಶೆಡ್ ನಿರ್ಮಾಣ ಮಾಡಲಾಗಿದೆ. ಕೆಳಭಾಗದಲ್ಲಿ ಕೃಷಿ ಹೊಂಡ ನಿರ್ಮಿಸಿ ಅದರ ಮೇಲ್ಭಾಗದಲ್ಲಿ ಕುರಿ ಸಾಕಾಣಿಕೆ ಮಾಡುತ್ತಿದ್ದೇವೆ. ಸರ್ಕಾರದ ಸೌಲಭ್ಯಗಳು ನಮಗೆ ತುಂಬಾ ಅನುಕೂಲವಾಗಿದೆ ಎನ್ನುತ್ತಾರೆ. ಎನ್ಎಲ್ಎಂ ಸ್ಕೀಮ್ ಅಲ್ಲಿ ನಾನು ಕುರಿ ಶೆಡ್ ಮಾಡಿದ್ದೀನಿ. ಇದು ವಿಸ್ತೀರ್ಣ 40/80 ಇದೆ. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಮಾಡಿದ್ದು. ಇದರಲ್ಲಿ 210 ಇದೆ. ಇದು ನಮ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿದೆ ಕೃಷಿ ಹೊಂಡ ಇದೆ. ಕೃಷಿ ಹೊಂಡದ ಮೇಲ್ಗಡೆ ನಾವು ಕುರಿ ಸಾಕಾಣಿಕೆ ಮಾಡಿದ್ವಿ. ಇದರಲ್ಲಿ ಏನಿದೆ ಕುರಿ ಸಾಕಾಣಿಕೆ ಬಂದಂತ ಹಿಕ್ಕಿಗಳು ಅಲ್ಲಿ ಕೃಷಿ ಹೊಂಡದಲ್ಲಿ ಇದು ನಮ್ಮ ಮಾವಿನಕಾಯಿ ಗಿಡಕ್ಕೆ ಏನದೆ ನೀರಲ್ಲಿ ಗೊಬ್ಬರ ಇದು ಕುರಿ ಹಿಕ್ಕಿನೂ ಒಂದು ರೀತಿ ನಮ್ಗೆ ಯೂಸ್ ಆಗುತ್ತೆ. ಸಹಾಯಕ ತೋಟಗಾರಿಕೆ ನಿರ್ದೇಶಕ ಗುರುಲಿಂಗಪ್ಪ ಬಗಲಿ ರಮೇಶ ಅವರು ಹೊಸದಾಗಿ ಕೃಷಿಗೆ ಕಾಲಿಟ್ಟರು. ಉತ್ತಮವಾಗಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಮಾದರಿ ರೈತರಾಗಿ ಬೆಳೆಯುತ್ತಿರುವ ಅವರಿಗೆ ಇಲಾಖೆಯಿಂದ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳುತ್ತಾರೆ. ಈ ನಿಟ್ಟಿನಲ್ಲಿ ನಾವು ಅವರಿಗೆ ಸಂಪೂರ್ಣವಾಗಿ ತಾಂತ್ರಿಕ ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಗ್ರೀನ್ 3 ಬಂದ ನಂತರ ನಾವು ವಿಚಾರ ಮಾಡಿದ್ವಿ ಅವ್ರದೇ ಆದ ಒಂದು ಬ್ರ್ಯಾಂಡಿಂಗ್ ಮಾಡಿ, ಆ ಒಂದು ಮಾವಿಗೆ ಒಂದು ಬಾಕ್ಸಿಂಗ್ ಮಾಡಿ, ಗ್ರೇಡಿಂಗ್ ಮಾಡಿ, ಪ್ಯಾಕಿಂಗ್ ಮಾಡಿ ಒಂದು ಬ್ರ್ಯಾಂಡಿಂಗ್ ಕೊಟ್ಟು ಮಾರಾಟ ಮಾಡಿದ್ರೆ ಯಾವುದೇ ದಲ್ಲಾಳಿಗಳ ಹಾವಳಿ ಇಲ್ಲದೆ ಅವರು ನೇರವಾಗಪ್ಪ ಅಂತಂದ್ರೆ ಮಾರುಕಟ್ಟೆ ಮಾಡಿ ಒಂದು ಉತ್ತಮವಾದ ಆದಾಯವನ್ನು ಗಳಿಸಬಹುದು ಅಂತ ಹೇಳಿ ನಾವು ನಿರೀಕ್ಷಿಸಿಟ್ಕೊಂಡಿವಿ. ಒಟ್ಟಾರೆ ಪರಿಶ್ರಮವಿದ್ದರೆ ಭೂತಾಯಿ ಖಂಡಿತವಾಗಿಯೂ ಕೈ ಹಿಡಿಯುತ್ತಾಳೆ ಎಂಬುದಕ್ಕೆ ರಮೇಶ ಸುರಪುರ ಅವರ ಯಶೋಗಾಥೆ ನಿದರ್ಶನವಾಗಿದೆ. ನಿವೃತ್ತಿಯ ನಂತರದ ಬದುಕು ಕೇವಲ ವಿಶ್ರಾಂತಿಗಲ್ಲ, ಅದು ಹೊಸ ಸಾಧನೆಗೆ ನಾಂದಿ ಎಂಬುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ.